ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿಗೆ 5 ದಿನ ಕನ್ವರ್ಟ್ ಆಗಿದೆ. ಸೊ ಅದೇ ಖುಷಿಲಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಯೂಶ್ವಲಾಗಿ ನಾನು ಹೇಳೋದೇ ಲೇಟು, ಆದರೂ ಬೇಗ ಎದ್ದು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಕ್ಕ ಬಾಕ್ಸಿಗೆ ಫ್ರೈಡ್ ರೈಸ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತಾ ಇದ್ದಾರೆ. ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕಿದ್ದಾರೆ. ಸೊ ಲೈಟಾಗಿ ಟರ್ಮರಿಕ್, ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತದನಂತರ ಕಟ್ ಮಾಡಿ ಇಟ್ಟಿರುವಂಥ ವೆಜಿಟೇಬಲ್ಸ್ ಎಲ್ಲನ ಒಗ್ಗರಣೆಗೆ ಹಾಕಿ, ಆಮೇಲೆ ನೀಟಾಗಿ ವೆಜಿಟೇಬಲ್ಸ್ ಎಲ್ಲ ಮಸಾಲೆಗೆ ಜೊತೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಲೈಟಾಗಿ ಸ್ವಲ್ಪ ಸಾಲ್ಟ್ ಬೇಕಿದ್ರೆ ಹಾಕೊಳ್ಳಿ, ಯಾಕಂದರೆ ಈಗಲೇ ಸಾಲ್ಟ್ ಹಾಕಿದರೆ ವೆಜಿಟೇಬಲ್ಗೂ ಸ್ವಲ್ಪ ಚೆನ್ನಾಗಿ ಸಾಲ್ಟ್ ಹಿಡಿಯುತ್ತೆ. ಕಟ್ ಮಾಡಿ ಇಟ್ಟಿರುವಂತಹ ಟೊಮೊಟೊ ಹಾಕಿ, ಈಗ ಸ್ವಲ್ಪ ಉಪ್ಪು ಹಾಕಿ, ಸೊ ಟೊಮೊಟೊ ನೀಟಾಗಿ ಫ್ರೈ ಆಗುತ್ತೆ. ಆಮೇಲೆ ವೆಜಿಟೇಬಲ್ಸು ಒಗ್ಗರಣೆ ಎಲ್ಲನೂ ನೀಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ಆಗಲೇ ಮಾಡಿಟ್ಟಿರುವಂಥ ರೈಸ್ನ ಹಾಕಿ ಮಿಕ್ಸ್ ಮಾಡಿ, ಈಗ ನಿಮ್ಮ ಬಿಸಿ ಬಿಸಿ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿ ಇದೆ. ಟಿಫನ್ ಮಾಡಿ ಆಫೀಸ್ಗೆ ಹೋಗೋಕ್ಕೆ ಅಂತ ರೆಡಿ ಆದೆ. ಅಷ್ಟೊಳಗೆ ನನ್ನ ಫ್ರೆಂಡ್ ಕಾಲ್ ಮಾಡಿ ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಅಂದೆ. ಸೊ ಈಗ ಅವನ ಜೊತೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಮ್ಮ ಆಫೀಸಲ್ಲಿ ಕ್ವಾಲಿಟಿ ವೀಕ್ ಅಂತ ನಡೀತಿದೆ ಪ್ರೋಗ್ರಾಮು. ಸೊ ಅದಕ್ಕಾಗಿ ಇವತ್ತು ಆಫೀಸಿಗೆ ಬಂದಿದ್ದೀನಿ. ಬನ್ನಿ ನೋಡೋಣ. सबको जाना पड़ेगा, जिंदगी प्यार का गीत है, इसे हर दिल को गाना पड़ेगा. ನಾವು ಕ್ವಾಲಿಟಿ ವೀಕ್ ಪ್ರೋಗ್ರಾಮ್ ಮಾಡ್ತಾ ಇರಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದರು. ಆ ಗೆಸ್ಟೇ ಈಗ ತಾನೇ ಒಂದು ಹಿಂದಿ ರೆಟ್ರೋ ಸಾಂಗ್ ನೋಡ್ಕೊಂಬಂದ್ರಿ. ಅವ್ರ ಮನಸಾರೆ ಇಷ್ಟಪಟ್ಟು ನಮ್ಮೆಲ್ಲರಿಗೋಸ್ಕರ ಆಡಿದರು. ಸೊ ಆ ಸಾಂಗ್ ಮುಗಿದ ತಕ್ಷಣ ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಅಂತ ಹೊರಟಿದ್ದೀವಿ. ನಾನು ರೆಗ್ಯುಲರಾಗಿ ಆಫೀಸ್ಗೆ ಬಾಕ್ಸ್ ತರ್ತೀನಿ, ಬಟ್ ಬಾಕ್ಸ್ ಅಂದರೂ ಕೂಡ ಆಫೀಸಲ್ಲಿ ಊಟ ಮಾಡಲ್ಲ. ಬಾಕ್ಸ್ನ ತೊಗೊಂಡೋಗಿ ಫ್ರೆಂಡ್ಸ್ಗಳ ಜೊತೆ ಹೊರಗಡೆ ಹೋಟೆಲಲ್ಲೇ ಹೋಗಿ ಊಟ ಮಾಡೋದು. ನಮ್ಮ ಮನೆಯಲ್ಲೂ ಕೇಳ್ತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಆಫೀಸ್ ಕಲೀಗ್ಸ್ ಎಲ್ಲ ಕೇಳ್ತಾರೆ, ಯಾಕೆ ಬ್ರೋ ಬಾಕ್ಸ್ ಅಂದರೂ ಕೂಡ ಹೊರಗಡೆ ಹೋಗ್ತಿದ್ರು ಊಟಕ್ಕೆ ಅಂತ. ಸೊ ಅವ್ರಿಗೇನು ಗೊತ್ತು, ಫ್ರೆಂಡ್ಸ್ ಜೊತೆ ಹೊರಗಡೆ ಕುತ್ಕೊಂಡು ಊಟ ಮಾಡೋದು ಸ್ವಲ್ಪ ಒಂಥರ ಖುಷಿ ಕೊಡುತ್ತೆ ನನಗಂತೂ. ಮಾಡಿ ಫ್ರೆಂಡ್ಸ್, ಇವನು ನಮ್ಮ ಫ್ರೆಂಡ್ ಅರುಣ್ ಅಂತ. ನಮ್ಗಳ ಮಧ್ಯೆನೇ ಎಷ್ಟೋ ಟ್ಯಾಲೆಂಟ್ಗಳು ಹೊರಬರ್ದೇನೆ ಹಾಗೆಯೇ ಉಳಿದ್ಬಿಡುತ್ತೆ. ಸೊ ನಾವು ಅದನ್ನ ನೋಡಿ ಪ್ರೋತ್ಸಾಹಿಸ್ಬೇಕು, ಅದರಿಂದ ಅವ್ರಿಗೂ ಸ್ವಲ್ಪ ಸ್ಫೂರ್ತಿ ಬರುತ್ತೆ. ಆಫೀಸಲ್ಲಿ ಕ್ವಾಲಿಟಿ ವೀಕ್ ಅಂತ ಫಂಕ್ಷನ್ ನಡೀತಲ್ಲ, ಅದನ್ನು ಮುಗಿಸ್ಕೊಂಡು ಆಫೀಸಿಂದ ಎಲ್ಲ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಫ್ರೆಂಡ್ ರೂಮಿಗೆ ಬಂದು ಇನ್ನೂ ಸ್ವಲ್ಪ ಜನ ಕೆಲಸ ಮಾಡ್ತಾನೆ ಇದ್ದರು. ಸೊ ಹಾಗೆ ಮಾತಾಡ್ತಾ ಸ್ನ್ಯಾಕ್ಸ್ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದ. ಅಷ್ಟರಲ್ಲಿ ಒಂದು ರೌಂಡ್ ಬ್ಲಫ್ ಆಡೋಣ ಅಂತ ಎಲ್ಲ ಕೂತ್ಕೊಂಡು ಬ್ಲಫ್ ಆಡ್ತಾ ಒಳ್ಳೆ ಎಂಜಾಯ್ಮೆಂಟ್ ಇತ್ತು, ಚೆನ್ನಾಗಿತ್ತು. ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಈವ್ನಿಂಗ್ ಟೈಮ್ ಅಂತೂ ನಮ್ಮ ರೂಮ್ಗೆ ಯಾರೇ ಬರಬೇಕಾದ್ರೂ ಏನಾದರೂ ಸ್ನ್ಯಾಕ್ಸ್ ತರ್ತಾರೆ, ಅಥವಾ ನಾವೇ ಕಾಲ್ ಮಾಡಿ ಅವ್ರಿಗೆ ಕೇಳ್ತೀವಿ. ಸೊ ಹಾಗೆ ಇವತ್ತು ನಮ್ಮ ಫ್ರೆಂಡ್ ಒಬ್ಬರು ರೂಮಿಗೆ ಬಂದರು. ಸೊ ಅವ್ರು ನಮಗೆ ಅಂತ ಗೋಬಿ ಮತ್ತು ಫ್ರೈಡ್ ರೈಸ್ ತಂದಿದ್ರು. ಸೊ ತಂದಿದ್ದು ನಮಗೆಲ್ಲರಿಗೂ ಸ್ವಲ್ಪ ಆಲ್ಮೋಸ್ಟ್ ಟಯರ್ಡ್ ಆಗಿತ್ತು. 5 ಮಿನಿಟ್ಸ್ ಬ್ಯಾಕ್ ಅಂದ್ಕೊಳ್ತಾ ಇದ್ದ, 1-2 ರೌಂಡ್ ಗೇಮ್ ಮುಗಿಸಿ
ನಾವೇ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಬರೋಣ ಅಂತ. ಸೊ ನೋಡಿ, ನಾವು ಏನು ಅಂದ್ಕೊಂಡಿದ್ದೋ ಅದು ನಮ್ಮ ಹತ್ರನೇ ಹುಡ್ಕೊಂಬಂತು. ಓಕೆ ಫ್ರೆಂಡ್ಸ್, ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಶುಭರಾತ್ರಿ, ಗುಡ್ ನೈಟ್, ಲವ್ ಯು ಆಲ್, ಬಾಯ್ ಫ್ರೆಂಡ್ಸ್.